ಪಾರ್ಟ್ನರ್ ವಿಚಾರಕ್ಕೆ ಬರೋಣ. ಹ್ಮ್. ಪಾರ್ಟ್ನರ್ ಅಂತ ಹೇಳಿದ್ರೆ ಬಟ್ ಈ ಪಾರ್ಟ್ನರ್ ಫ್ರೆಂಡ್ಶಿಪ್ ಪಾರ್ಟ್ನರ್ ಅಲ್ಲ, ಓಕೆ ಓಕೆ ಲೈಫ್ ಪಾರ್ಟ್ನರ್ ಬಗ್ಗೆ. ಸೊ ನೀವು ಹೇಳಿದ್ರಿ ಕೋವಿಡ್ ಹ್ಮ್. ಟೈಮಲ್ಲೆಲ್ಲ ಸಾಕಷ್ಟು ಹ್ಮ್. ನೊಂದು ಬೆಂದೋಗಿದ್ದೆ ಅಂತ ಹೇಳ್ಬಿಟ್ಟು. ಹ್ಮ್. ಸೊ ಅಂತ ಒಂದು ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಲೈಫ್ ಪಾರ್ಟ್ನರ್ ಅರ್ಥ ಮಾಡ್ಕೊಳ್ಳುವಂತವ್ರು ಸಿಗ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಹೌದು ಹೌದು ಸೊ ಹೌದು ನಿಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ಆಗಿರ್ಬೋದು, ಮಗಳ ಬಗ್ಗೆ ಆಗಿರ್ಬೋದು, ಏನಾದ್ರೂ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡೋದಾದ್ರೆ. ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ. ರಾಜಾರಾಣಿ ಎಲ್ಲ ಹ್ಮ್. ನೋಡಿರ್ತಾರೆ ಲಾಸ್ಟ್ ಸೀಸನ್. ಹ್ಮ್. ಐ ಆಮ್ ವೆರಿ ಬ್ಲೆಸ್ಡ್. ನಮ್ಮ ದೂರದ ಸಂಬಂಧಿ ರಿಲೇಟಿವ್ನೇ ಲವ್ ಮಾಡಿ ಮದುವೆ ಆಗಿದ್ದು ನಾನು. ಅವಳು ಇನ್ನು PUC ಇದ್ಲು. ಹ್ಮ್. PUC ಇದ್ದಾಗಲೇ ಕ್ಯಾಚ್ ಹಾಕೋಬಿಟ್ಟೆ ಅದು. ನಾನು ಇಂಡಸ್ಟ್ರಿಗೆ ಅವಾಗ ತಾನೇ ಬಂದಿದ್ದೆ. ಹ್ಮ್. ಸೊ ಲವ್ ಮಾಡಿದ್ವಿ, ಮದುವೆ. ನಮ್ಮ ದೊಡ್ಡಮ್ಮ ಒಬ್ರಿಗೆ ಫೈನಲ್ ಸ್ಟೇಜ್ ಕ್ಯಾನ್ಸರ್ ಇತ್ತು. ಹ್ಮ್ ಹ್ಮ್ ಸೊ ಇಲ್ಲಾಂದ್ರೆ ಮೋಸ್ಟ್ಲಿ ನಾವು 3 years ಡೌನ್ ದ ಲೈನ್ ನಾವು ಹ್ಮ್. ಲೇಟಾಗಿ ಮದುವೆ ಆಗ್ತಾ ಇದ್ವಿ. ಸೊ ಅವ್ರಿಗೋಸ್ಕರ ನಮ್ಮ ಪ್ರೊಫೆಷನ್ ಏನಾದರೂ ಇರಲಿ, ಅದು ಏಳು ಬೀಳು ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಫ್ಯಾಮಿಲಿ ಇಂಪಾರ್ಟೆಂಟ್, ನಮ್ಮ ಜಾಯಿಂಟ್ ಫ್ಯಾಮಿಲಿ ಅಲ್ವಾ. ಅವ್ರಿಗೋಸ್ಕರ ತುಂಬ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ಕೊಂಬಿಟ್ಟೆ ನಾನು. ಓಕೆ. ಡಿಗ್ರಿ ಮುಗಿದ ತಕ್ಷಣ ಇಮಿಡಿಯೇಟ್ ಮದುವೆ ಮಾಡ್ಕೊಂಬಿಟ್ವಿ. ಹ್ಮ್. ಬರೀ ನನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಯ್ತು. ಹ್ಮ್. ಅಷ್ಟರಲ್ಲಿ ಇಮಿಡಿಯೇಟ್ ನಮ್ಮ ಅಜ್ಜಿಗೋಸ್ಕರ ಟಕ್ ಅಂತ ಮಗು ಮಾಡ್ಕೊಂಡ್ವಿ. ಹ್ಮ್. ಮಗು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಯ್ತು. ಹ್ಮ್. ತುಂಬಾ ಚೆನ್ನಾಗಿತ್ತು. ಬಟ್ ಕೋವಿಡ್ ಟೈಮಲ್ಲಿ ಸ್ವಲ್ಪ ಕಷ್ಟ ಆದಾಗ ಬೇಜಾರಾಗಿರುತ್ತೆ. ಆಬ್ವಿಯಸ್ಲಿ ತುಂಬಾ ಕನಸುಗಳು ಇಟ್ಕೊಂಡ್ ಬಂದಿರ್ತಾರೆ, ಹ್ಮ್. ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲ ನೋಡ್ತಾ ಇರ್ತಾರೆ. ಆ ಥರದ ಪ್ರಾಬ್ಲಮ್ ಆದಾಗ ಬಟ್ ನಾನು ಫ್ಯಾಮಿಲಿಗೆ ಏನು ತೊಂದರೆ ಮಾಡಿಲ್ಲ ಇದುವರೆಗೂ. ಹ್ಮ್. ಫ್ಯಾಮಿಲಿಗೆ ಒಂದು ರೆಸ್ಪೆಕ್ಟಬಲ್ ಆಗಿ ಹೆಂಗ್ ನಡೆಸ್ಕೋಬೇಕು ತುಂಬಾ ಚೆನ್ನಾಗಿ ಫ್ಯಾಮಿಲಿನ ಮೇಂಟೈನ್ ಮಾಡಿದ್ದೀನಿ. ಇವತ್ತಿಗೂ ಒಂದು ಆಟೋದಲ್ಲಿ ಕಳ್ಸಲ್ಲ. ಹ್ಮ್. ಸೊ ಅವ್ರಿಗೇನು ಒಂದು ಒಳ್ಳೆ ಟ್ರಾನ್ಸ್ಪೋರ್ಟ್ ಹೋಗೋದಕ್ಕೆ ಬರೋದಕ್ಕಾಗಿರ್ಬೋದು, ಹಬ್ಬಗಳಿಗೆ ಏನೇನು ಬೇಕೋ ಅದೆಲ್ಲ ಮಾಡೋದಾಗಿರ್ಬೋದು, ಅವರು ಹಂಗೆ ಅರ್ಥ ಮಾಡ್ಕೊಂಡು ನನ್ನ ಕೆರಿಯರಲ್ಲಿ ನನಗೇನು ಇಂಪ್ರೂವ್ಮೆಂಟ್ ಆಗಬೇಕು ಅಥವಾ ನಾನು ಹೆಂಗೆ ಚೆನ್ನಾಗಿರ್ಬೇಕು, ಅವಳು ತುಂಬಾ ಚೆನ್ನಾಗಿ ಹ್ಮ್. ನನ್ನನ್ನು ಚೆನ್ನಾಗಿ ಸಾಕೊಂಡು ಬಂದಿದ್ದಾಳೆ ಇಲ್ಲಿವರೆಗೂ. ಹ್ಮ್. ಬಟ್ ಅವಳಿಗೊಂದು ಆಸೆ ಇತ್ತು, ಏನು? ಏನು ರಾಜಾರಾಣಿಗೆ ಹೋಗ್ಬೇಕು ಅನ್ನೋದು ಆಸೆ ಇತ್ತು. ಹ್ಮ್ ಹ್ಮ್ ನನಗೆ ಫಸ್ಟ್ ಸೀಸನ್ ಇಂದನೂ ಫೋನ್ ಬರ್ತಿತ್ತು. ಹ್ಮ್. ನನ್ಗೇನಂದ್ರೆ ನಾವು ಹೋಗಿದ್ ಸೀಸನ್ ಅಲ್ಲಿ ಡ್ಯಾನ್ಸ್ ಇತ್ತು. ಹ್ಮ್. ಬಟ್ ಮುಂಚೆ ಬಂದಿದ್ದ ಸೀಸನ್ ಅಲ್ಲೆಲ್ಲ ಡ್ಯಾನ್ಸ್ ಇರಲಿಲ್ಲ, ಬರೀ ಕಂಟೆಂಟು, ಹ್ಮ್. ಇನ್ನೊಂದು ಮತ್ತೊಂದು ಚಿಕ್ಕ ಚಿಕ್ಕ ಗೇಮ್ಸ್ಗಳು ಈ ತರ. ಹ್ಮ್. ನನ್ಗೆ ಆಸ್ ಎ ಆಕ್ಟರ್ ಆಗಿ ನನ್ಗೆ ಏನು ಪ್ರಯೋಜನ ಅಲ್ಲಿ ಹೋದ್ರೆ ಹ್ಮ್. ಅಂತ 2 ಸೀಸನ್ ಸುಳ್ಳು ಹೇಳಿದ್ದೆ ನಾನು. ಹ್ಮ್. ಆಫರ್ ಬಂದಿದ್ರು ನಾನು ಹೆಂಡತಿಗೆ ಹೇಳಿಲ್ಲ. ಹ್ಮ್. 3ನೇ ಸೀಸನ್ ಏನಾಗೋಯ್ತು, ನಾನು ಡ್ಯಾನ್ಸಿಂಗ್ ಚಾಂಪಿಯನ್ ಅಂತ ಮಾಡ್ತಿದ್ನ, ಅಲ್ಲಿ ಒಂದ್ ಎಪಿಸೋಡ್ ಗೆಸ್ಟ್ ಆಗಿ ಬಂದ್ಬಿಟ್ಟಿದ್ಲು ಇವಳು. ಹ್ಮ್. ಆ ಬಂದ್ಮೇಲಿಂದ ಅಂತೂ ಚಾನಲ್ ಅವ್ರು ಫಿಕ್ಸ್ ಆಗ್ಬಿಟ್ಟಿದ್ರು, ಇವ್ರು ಬರ್ಲೇಬೇಕು. ರಾಜಾರಾಣಿ ಇವ್ರನ್ನ ಫಿಕ್ಸ್ ಮಾಡ್ಲೇಬೇಕು, ಬಿಡಬಾರ್ದು ಅಂತೇಳಿ. ಹಾ. ಅದು ಇವಳು ಗೊತ್ತಿತ್ತು ವಿಷಯ. ಒಂದಿನ ಏನಾಯ್ತು, ನಾನು ಫೋನ್ ಬಂದಿತ್ತು, ನಾನು ಹೇಳಿರ್ಲಿಲ್ಲ. ಹ್ಮ್. ಪ್ರೊಮೋ ಬಿಟ್ಬಿಟ್ರು ರಾಜಾರಾಣಿ. ಹ್ಮ್. ನೀನ್ ನಿಜ ಹೇಳು, ನಿನ್ಗೆ ಇಷ್ಟು ಸೀಸನ್ ಆದ್ರೂ ರಾಜಾರಾಣಿ ಆಫರ್ ಬಂದಿಲ್ವಾ ನಿನ್ಗೆ ಹ್ಮ್. ಕೇಳಿದ್ಲು. ಇಲ್ಲ ಬಂದಿಲ್ಲ. ಸುಳ್ಳು ಹೇಳ್ಬೇಡ ಅಂತ ಕೇಳು. ಹ್ಮ್. ಇಲ್ಲ ಬಂದಿತ್ತು, ನನಗೆ ಏನು ನೆಸೆಸಿಟಿ ಇಲ್ವಲ್ಲ, ನಾನು ಯಾವತ್ತೂ ನೀನೇನು ಕೇಳಿಲ್ಲ. ಹ್ಮ್. ಆಲ್ಮೋಸ್ಟ್ ನಾವು ಮದುವೆ ಆಗಿ 7 ವರ್ಷ, ಲಾಸ್ಟ್ ಇಯರ್ ಲವ್ ಮಾಡಿದ್ದು, 8 ವರ್ಷ ಆಗಿದ್ದು. ಹ್ಮ್. 8 ವರ್ಷದವರೆಗೂ ನಾನು ಏನು ಕೇಳಿಲ್ಲ, ಅಲ್ಲಿ ಕರ್ಕೊಂಡೋಗಿ ಇಲ್ಲಿ ಕರ್ಕೊಂಡೋಗಿ ಅಂತ. ನನಗೆ ಆ ಶೋ ಅಂದ್ರೆ ತುಂಬಾ ಇಷ್ಟ, ನನಗೆ ಆ ಶೋ ಹೋಗ್ಬೇಕು ಅಂತ. ಹ್ಮ್. ನನ್ಗೇನು, ಅಯ್ಯೋ ನಾನು ಆಸ್ ಆಕ್ಟರ್ ಆಗಿ ನನ್ಗೆ ಏನಪ್ಪ ಅಲ್ಲಿ ಹೋಗಿ ಬರೀ ಗೇಮ್ಸ್ ಆಡೋದಂತೆ, ಇನ್ನೊಂದು ಮಾಡೋದಂತೆ. ನಾನು ಫ್ರಾಂಕ್ಲಿ ನನ್ನ ಚಾನಲ್ಗೂ ಹಂಗೆ ಹೇಳಿದೆ, ಸರ್ ನನಗೆ ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ, ಆಗಲ್ಲ ಅಂತ. ಬಟ್ ಏನಾಯ್ತು, ಇವಳು ಫೋರ್ಸ್ ಮಾಡಿದ್ಲು. ನನಗೂ ಅವಾಗ ಗೊತ್ತಾಗಿದ್ದ ವಿಷಯ ಏನು ಅಂದ್ರೆ, ಈ ಸೀಸನ್ ಫುಲ್ ಡ್ಯಾನ್ಸ್ ಅಂತ ಅಂದ್ರು. ಓಕೆ, ಡ್ಯಾನ್ಸ್ ಇದೆ, ಬರೀ ಕಂಟೆಂಟ್ ಇನ್ನೊಂದು ಮತ್ತರದ ಆ ತರದಿಲ್ಲ. ಓಕೆ, ನನಗೂ ಆಸ್ ಆಕ್ಟರ್ ಆಗಿ ನನಗೂ ವರ್ಕೌಟ್ ಆಗುತ್ತೆ, ಹೋಗೋಣ ಅಂತ ಹೇಳ್ಬಿಟ್ಟು. ಇವಳು ಪಾಪ ತುಂಬಾ ವರ್ಷದಿಂದ ಕೇಳ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಅವಳಿಗೋಸ್ಕರ ಆ ಶೋ ಒಪ್ಕೊಂಡಿದ್ ನಾನು. ಐ ಥಿಂಕ್ ನೀವು ನೋಡಿರ್ತೀರಾ. ಪಾಪ ಡ್ಯಾನ್ಸೇ ಗೊತ್ತಿಲ್ಲದೆ ಇರೋಳು, ಒಂದಿನ ಕಾಲೇಜಲ್ಲಾಗ್ಲಿ ಸ್ಕೂಲಲ್ಲಾಗ್ಲಿ ಎಲ್ಲೂ ಡ್ಯಾನ್ಸ್ ಮಾಡದೇ ಇರೋಳು ನನಗೋಸ್ಕರ ಈ ಶೋ ಒಳ್ಳೆ ಹೆಸರು ಬರ್ಬೇಕು ನಮ್ಗೆ ಅಂತ ಅವಳು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋದು. ಅವಳು ರಾಜಾರಾಣಿಗೆ ದೊಡ್ಡ ಫ್ಯಾನ್. ಅವಳು ಒಬ್ಬ ಫ್ಯಾನ್ ಗರ್ಲ್ ಸಡನ್ ಆಗಿ ಒಂದು ಇಂಡಸ್ಟ್ರಿಗೆ ಬಂದ್ರೆ ಹೆಂಗ್ ಎಂಜಾಯ್ ಮಾಡ್ತಾಳಲ್ಲ, ಆ ಇನ್ನೋಸೆನ್ಸ್, ಐ ಥಿಂಕ್ ಆ ಇನ್ನೋಸೆನ್ಸೇ ನಮ್ಮನ್ನ ಫೈನಾಲೆವರೆಗೂ ಕರ್ಕೊಂಡ್ಬಂದು ರನ್ನರ್ ಅಪ್ ತರ ನಮ್ ಫೀಲೇ ಮಾಡಿಸ್ಲಿಲ್ಲ ಜನ. ವಿನ್ನರ್ ತರನೇ ಸೆಲೆಬ್ರೇಷನ್ ಮಾಡಿದ್ರು. ಯಾಕಂದ್ರೆ ನಾವು ಮಾಡಿದ ಒಂದೊಂದು ಆಕ್ಟ್ಗಳು ಅಷ್ಟು ಚೆನ್ನಾಗಿತ್ತು. ತುಂಬಾ ಕಷ್ಟಪಟ್ಟು ಶೋ ಮಾಡಿದ್ಲು. ಐ ಥಿಂಕ್ ಅವಳು ತುಂಬಾ ಸಪೋರ್ಟಿವ್ ಆಗಿದ್ದಾಳೆ ನನಗೆ. ಇವತ್ತಿಗೂ 14 ವರ್ಷ ನಾನು ಇಂಡಸ್ಟ್ರಿಗೆ ಬಂದ್ರು, ನಾವು ಮದುವೆ ಹಾಕಿನ ಮುಂಚೆನೇ ಒಂದು 4 ವರ್ಷ ಲವ್ ಮಾಡಿದ್ವಿ ನಾವು ಒಟ್ಟಿಗೆ. ಒಂದು 14 ವರ್ಷ 15 ವರ್ಷದ ಪರಿಚಯ ಅಂತ ಅನ್ಕೊಳ್ಳಿ. 14 years ಆದ್ರೂ ನಮ್ಮ ಮಧ್ಯೆ ಯಾವುದೇ ಒಂದು ಸೀಕ್ರೆಟ್ ಇಲ್ದಂಗೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ದಂಗೆ ತುಂಬಾ ಒಳ್ಳೆ ಫ್ಯಾಮಿಲಿ ಲೀಡ್ ಮಾಡಿದೀವಿ. ತುಂಬಾ ಒಳ್ಳೆ ಹೆಸರು ಸಂಪಾದನೆ ಮಾಡಿದೀವಿ. ನಮ್ಮ ಫ್ಯಾಮಿಲಿ ಆಗಿರ್ಬೋದು, ಅವ್ರ ಫ್ಯಾಮಿಲಿ ಆಗಿರ್ಬೋದು. ತುಂಬಾ ಸಪೋರ್ಟಿವ್ ಆಗಿದ್ದಾಳೆ. ಅವ್ಳು ಸಪೋರ್ಟಿವ್ ಆಗಿಲ್ಲ ಅಂದ್ರೆ ಖಂಡಿತ ಜರ್ನಿ ಬಹಳ ಕಷ್ಟ. ನಿಮ್ಗೆ ಗೊತ್ತು, ಇವತ್ತು ಇಂಡಸ್ಟ್ರಿಲಿ ನಾವು ಫ್ಯಾಮಿಲಿ ಸಪೋರ್ಟು ಅಥವಾ ಫ್ಯಾಮಿಲಿ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ನಮ್ಗೊಂದು ಏಳಿಗೆ ಆಗ್ತಿರುತ್ತೆ ಇಂಡಸ್ಟ್ರಿಲಿ. ಇಲ್ಲ ಅಂದ್ರೆ ನಿಮ್ ಮೆಂಟಲ್ ಆಗ್ಬಿಡ್ತೀರಾ ನೀವು. ಎಸ್ಪೆಷಲಿ ನಿಮ್ಮ ಟಫ್ ಟೈಮಲ್ಲಿ, ನೀವು ಫೈನಾನ್ಷಿಯಲಿ ವೀಕ್ ಇದ್ದಾಗ ಅಥವಾ ಕೆಲಸಗಳು ಇಲ್ದೇ ಇರೋ ಟೈಮಲ್ಲಿ ನಿಮ್ಗೆ ಫ್ಯಾಮಿಲಿ ನಿಮ್ಗೆ ಸಪೋರ್ಟ್ ಮಾಡ್ಲಿಲ್ಲ ಅಂದ್ರೆ ನೀವು ಚಿದ್ರ ಆಗ್ಬಿಡ್ತೀರಾ. ಆರ್ಟಿಸ್ಟ್ ಆರ್ ದ ಮೋಸ್ಟ್ ಸೆನ್ಸಿಟಿವ್ ಪೀಪಲ್ ಸರ್. ತುಂಬಾ ಈಗ ನಾರ್ಮಲ್ ಜನಗಳಿಗಿಂತನೂ ಕಲಾವಿದರು ಅಥವಾ ಇಂಡಸ್ಟ್ರಿ ಇರೋ
ವರ್ಕ್ ಮಾಡೋ ಅಂತ ತುಂಬಾ ಸೆನ್ಸಿಟಿವ್ ಇರ್ತಾರಲ್ಲ, ಹ್ಮ್. ಬಹಳ ಸೆನ್ಸಿಟಿವ್. ಹ್ಮ್. ಒಂದ್ ಚಿಕ್ಕದೇನಾದ್ರು ಅಂದ್ರೂ ತುಂಬಾ ಮನಸ್ಸಿಗೆ ತಗೊಂಡ್ಬಿಡ್ತಾರೆ. ಹ್ಮ್. ಸೊ ನನಗೆ ಇಲ್ಲಿವರೆಗೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ ಬಂದಿದ್ದಾರೆ ಅವಳು. ಸೆಕೆಂಡ್ PUCಗೆ ಕ್ಯಾಚ್ ಹಾಕೊಂಡ್ಬಿಟ್ರಿ ಅಂತ ಹೇಳಿದ್ರಿ. ಹೆಂಗ್ ಪ್ರಪೋಸ್ ಮಾಡಿದ್ರಿ ಅಂಡ್ ಮನೆಯಲ್ಲಿ ನಿಮ್ ವಿಚಾರ ಗೊತ್ತಿತ್ತಾ ಅಥವಾ ನೀವೇ ಒಪ್ಸಿದ್ದ ಅಂತ? ಅದು ಆಕ್ಚುಲಿ ಏನಾಯ್ತು ಅಂದ್ರೆ, ಅವಳು ನನ್ನ ಫಸ್ಟ್ ನೋಡಿರೋದು, ನೀವ್ ನೋಡಿರ್ಲಿಲ್ಲ? ನಾನ್ ನೋಡಿರ್ಲಿಲ್ಲ ಹ್ಮ್. ಅವಳನ್ನ. ಒಂದು ನಾಮಕರಣ ಇತ್ತು ಅವ್ರ ಹ್ಮ್. ಫ್ಯಾಮಿಲಿ ರಿಲೇಟಿವ್ಸ್ ಅಲ್ಲಿ, ನಾಮಕರಣ ಏನೋ ಒಂದು ಫಂಕ್ಷನ್ ಹ್ಮ್. ಗೌರಿಬಿದನೂರಲ್ಲೇ. ನಮ್ಮೂರಲ್ಲೇ ನಿಮ್ಮೂರ್ ನೋಡಿ, ನಿಮ್ ಲವ್ ಸ್ಟೋರಿಗೆ ನಮ್ಮೂರ್ ಸಾಕ್ಷಿ ಆಯ್ತು. ಗೌರಿಬಿದನೂರಲ್ಲಿ ಹ. ಇವರ ಚಿಕ್ಕಮ್ಮ, ಸದ್ಯ ನನ್ನ ವೈಫ್ ಅವರ ಚಿಕ್ಕಮ್ಮನ ಮೊಮ್ಮಗಂದ ಏನೋ ಶಾಸ್ತ್ರ ಸಮಥಿಂಗ್ ಏನೋ ಇಟ್ಕೊಂಡಿದ್ರು. ಹ್ಮ್. ನಾನು ಅವಾಗ ಇಂಡಸ್ಟ್ರಿಗೆ ಆಗ್ತಾನೆ ಬಂದಿದ್ದೆ, ಇನ್ನು ಯಾವ್ದೋ ಆಕ್ಟ್ ಮಾಡ್ತಿರ್ಲಿಲ್ಲ, ಜೂನಿಯರ್ ಆರ್ಟಿಸ್ಟ್ ಅಲ್ಲಿ ಇಲ್ಲಿ ಮಾಡ್ತಿದ್ದೆ. ನಾನು ಆ ಫಂಕ್ಷನ್ಗೆ ಹೋಗಿದ್ದೀನಿ. ಇವಳು ಇನ್ನು PUC ಅನ್ಸುತ್ತೆ, ಐ ಥಿಂಕ್ PUC ಇವಾಗ. ನಾನು ನೋಡಿದಾಳೆ. ಹ್ಮ್. ನಾನು ನೋಡಿ ಹುಡುಗ ಎಷ್ಟು ಚೆನ್ನಾಗಿದ್ದಾನಲ್ಲ, ಯಾರು ಹಿಂಗ್ ಓಡಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಹ್ಮ್. ನನ್ನ ಫೇಸ್ಬುಕ್ ID ಹುಡುಕಿ ನನಗೆ ರಿಕ್ವೆಸ್ಟ್ ಬರುತ್ತೆ. ಹ್ಮ್. ನಾನು ಎಲ್ಲೋ ನೋಡಿದ್ದೀನಲ್ಲ ಹುಡುಗಿನ, ನನಗೆ ಸಡನ್ ಫ್ಲಾಶ್ ಇಲ್ಲ. Okay. ಬಟ್ ಅವ್ರ ಮದ್ವೆ ವಿಡಿಯೋದಲ್ಲಿ ನೋಡಿದ್ದೆ ನಾನು. ಹ್ಮ್. ಚೆನ್ನಾಗಿದ್ಲಲ್ಲ. ನಾನು ಈ ಹುಡುಗಿ ಅಲ್ವಾ ಅಂತೇಳಿ ಅಕ್ಸೆಪ್ಟ್ ಮಾಡ್ಕೊಂತೀನಿ. ಅಲ್ಲಿ ಮಾತಾಡಕ್ ಸ್ಟಾರ್ಟ್ ಮಾಡ್ತೀವಿ. ಹ್ಮ್. ಅದಾದ ತಕ್ಷಣ ಒಂದು ಫೈನ್ ಡೇ ಇಬ್ರು ಮ್ಯೂಚುವಲ್ ಬಂದಿದ್ವಿ, ಬಟ್ ಮೀಟ್ ಮಾಡ್ಬೇಕು, ಇನ್ನೂ ಮೀಟ್ ಮಾಡಿರಲ್ಲ. ಹ್ಮ್. ನಾನು ಬ್ಯಾಂಗ್ಳೂರು, ಅವ್ರದ್ದು ಬ್ಯಾಂಗ್ಳೂರು ನೇಟಿವ್. ಹ್ಮ್. ಮೀಟ್ ಮಾಡೋಣ ಅಂತ ಹೇಳ್ತಾಳೆ. ಇಲ್ಲ, ನೀನ್ ಎಕ್ಸಾಮ್ ಮುಗಿಸ್ಕೊಂಡ್ಮೇಲೆ ಆಗ ಸಿಗೋಣ ಅಂತ ಹೇಳ್ಬಿಟ್ಟು ಅವಳು ಎಕ್ಸಾಮ್ ಮುಗಿಸಿ ಹ್ಮ್. ನೆಕ್ಸ್ಟ್ ಡೇ ಇಮಿಡಿಯೇಟ್ ಮಿಸ್ಟರ್ ಬೀನ್ ಅಂತ ಕೆಫೆ, ಹ್ಮ್. ಇಲ್ಲಿ ಜ್ಯೋತಿ ನಿವಾಸ್ ಕಾಲೇಜ್ ಅಂತ ಇದೆ. ಹ್ಮ್. ನಿಮ್ಗೆ ಫೋರಂ ಅನ್ಸುತ್ತೆ, ಫೋರಂ ಕೋರಮಂಗಲನ? ಎಕ್ಸಾಕ್ಟ್ಲಿ ಹ್ಮ್. ಕೋರಮಂಗಲ ಜ್ಯೋತಿ ನಿವಾಸ್ ಕಾಲೇಜ್ ಆಪೋಸಿಟ್ ಒಂದು ಮಿಸ್ಟರ್ ಬೀನ್ ಕೆಫೆ ಅಂತ ಇದೆ. ಹ್ಮ್. ಬೀನ್ ಕೆಫೆಲಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು. ಹ್ಮ್. ನಾನು ಈಗಲೂ ನೆನಪಿದೆ, ನಾನು ಸ್ಟೈಲಾಗಿ ಬೊಕ್ಕೆ ಎಲ್ಲ ತಗೊಂಡು ಹ್ಮ್. ಅವಳಿಗೆ ಬೊಕ್ಕೆ ಕೊಟ್ಟು ಹ್ಮ್. ಮಾತಾಡ್ಸಿ, ಅಂದ್ರೆ ಫಸ್ಟ್ ಮೀಟ್ಗೆನೆ ನಾವು ಒಬ್ರಿಗೊಬ್ರು ಪ್ರಪೋಸ್ ಮಾಡ್ಕೊಂಡಿಲ್ಲ, ಫ್ರೆಂಡ್ ತರನೇ ಇದ್ದಿದ್ದು. ಹ್ಮ್. ಮೀಟ್ ಅಂತ ಹೇಳಿದಾಗ ಅಲ್ಲಿ ಫಸ್ಟ್ ಮೀಟ್ ಆಗಿದ್ದು. ಆಬ್ವಿಯಸ್ಲಿ ಹಂಗೆ ಮ್ಯೂಚುವಲ್ ಆಗಿ ಲವ್ ಆಯ್ತು ಇಬ್ರಿಗೂ. ಹ್ಮ್. ಅವ್ರ ಫ್ಯಾಮಿಲಿಯಲ್ಲ ಹೇಳಿ, ನಮ್ಮ ಫ್ಯಾಮಿಲಿಯಲ್ಲಿ ಹೇಳಿ, ನಮ್ ದೊಡ್ಡಮ್ಮಂಗ್ ಹುಷಾರಿರ್ಲಿಲ್ವಲ್ಲ, ಹ್ಮ್. ಸಡನ್ ಆಗಿ 4 ವರ್ಷ ಲವ್ ಮಾಡಿ ಮದುವೆ ಆಗಿದ್ ನಾವು. ಒಪ್ಕೊಂಡ್ರ ಫ್ಯಾಮಿಲಿಯಲ್ಲಿ? ನಮ್ ಫ್ಯಾಮಿಲಿಲಿ ಆಕ್ಚುಲಿ ಏನ್ ಸಮಸ್ಯೆ ಇರ್ಲಿಲ್ಲ. ಹ್ಮ್. ಅವ್ರ ಫ್ಯಾಮಿಲಿಲಿ ತುಂಬಾ ವಿಚಾರಿಸಿದ್ದಾರೆ ಹ್ಮ್. ನನ್ನ ಇಂಡಸ್ಟ್ರಿಲಿ. ಹ್ಮ್. ಹ್ಮ್. ಅಯ್ಯೋ, ಅವ್ರ ಮಾವ ಒಬ್ರಿದ್ದಾರೆ. ಹ್ಮ್. ಅವರು ನಮ್ ಮುಂಚೆ ಇಂಡಸ್ಟ್ರಿಲಿ ಇದ್ರಂತೆ. ಹ್ಮ್. ನಮ್ಮ ಕಿಶೋರ್ ಸರ್ ಇದಾರಲ್ಲ, ಹ್ಮ್. ಕಬಾಲಿ ಕಿಶೋರ್, ಹ್ಮ್. ಅವ್ರ ಜೊತೆ ಎಲ್ಲ ಮುಂಚೆ ಬಿಗಿನಿಂಗ್ ಡೇಸ್ ಅಲ್ಲಿ, ನಮ್ ಧರ್ಮ ಸರ್ ಎಲ್ಲ ಇದಾರಲ್ಲ, ಹ್ಮ್. ಅವ್ರ ಜೊತೆ ಎಲ್ಲ ಮುಂಚೆ ಬಿಗಿನಿಂಗ್ ಇದ್ರಂತೆ. ಹ್ಮ್. ಸೊ ಇಂಡಸ್ಟ್ರಿದೆಲ್ಲ ಅವ್ರಿಗೆ ಗೊತ್ತಿರತ್ತಲ್ಲ, ಎಲ್ಲೋ ಒಂದ್ ಕಡೆ ಅವ್ರಿಗೆ ಭಯ ಇತ್ತಂತೆ. ಹ್ಮ್. ನಾನು ಅಷ್ಟೊತ್ತಿಗಾಗ್ಲೇ ಸಕ್ಸಸ್ ಬಂದ್ಬಿಟ್ಟಿತ್ತು. ಹ್ಮ್. ಅಕ್ಕನ ಒಂದ್ ಸೀರಿಯಲ್ ಮಾಡಿದಾಗ ರೆಕಗ್ನಿಷನ್, ನೇಮು, ಫೇಮಿ ಎಲ್ಲ ಬಂದ್ಬಿಟ್ಟಿತ್ತು ಅವಾಗ. ತುಂಬಾ ಇಂಡಸ್ಟ್ರಿ ಎಲ್ಲ ಕಡೆ ವಿಚಾರಿಸಿದ್ದಾರೆ. ಬಟ್ ನಾವ್ ಎಲ್ಲೂ ಏನು ನೆಗೆಟಿವ್ ಮಾಡ್ಕೊಂಡವ್ರಲ್ಲ, ಎಲ್ಲೂ ಏನು ಬ್ಲಾಕ್ ಮಾರ್ಕ್ಸ್ ಸಿಗಾಕೊಂಡವ್ರಲ್ಲ, ಹ್ಮ್. ಏನು ಕಾಂಟ್ರವರ್ಸಿ ಮಾಡ್ಕೊಂಡವ್ರಲ್ಲ ಸರ್. ಹೌದು. ಇದುವರೆಗೂ ಎಲ್ಲೇ ಇಡೀ ಇಂಡಸ್ಟ್ರಿ ಎಲ್ಲೇ ಹುಡುಕಿದ್ರು ಕೂಡ ನಮ್ಮ ಬಿಹೇವಿಯರ್ ವೈಸ್ ಆಗಿರ್ಬೋದು, ಹ್ಮ್. ಅಥವಾ ಇನ್ನೊಂದು, ಅದಕ್ಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳದ್ ನಾವು. ಹ್ಮ್. ಸೊ ಅವರೆಲ್ಲ ವಿಚಾರಿಸ್ಕೊಂಡಾಗ, ಇಲ್ಲ ತುಂಬಾ ಒಳ್ಳೆ ಹುಡುಗ, ಒಳ್ಳೆ ಫ್ಯೂಚರ್ ಇದೆ, ಹ್ಮ್. ಚೆನ್ನಾಗಿ ಮಾಡ್ತಾ ಇದ್ದೇನೆ, ಜೆನ್ಯೂನ್ಲಿ ತುಂಬಾ ಒಳ್ಳೆ ಹುಡುಗ ಅಂತ ಇಂಡಸ್ಟ್ರಿ ಎಲ್ಲ ಅವ್ರಿಗೆ ಗೊತ್ತಿರೋರೆಲ್ಲ ಹೇಳಿದ್ದಾರೆ. ಹ್ಮ್. ಸೊ ಹಂಗಾಗಿ ಒಪ್ಕೊಂಡ್ರು. ಮೋಸ್ಟ್ಲಿ ನಾವೇನೋ ತರಲೆ ಕೆಲಸಗಳು ಮಾಡ್ಕೊಂಡಿದ್ರೆ ಆಗಿದ್ರೆ ಕಷ್ಟ ಆಗಿರೋದೇನೋ. ಹಾ. ಬಟ್ ನನ್ನಗಿಂತ ನನ್ನ ಫ್ಯಾಮಿಲಿ ನೋಡಿ ಅವ್ರು ಹೆಣ್ಣು ಕೊಟ್ಟಿದ್ದು ನನಗೆ. ಹ್ಮ್. 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 ನಮ್ದು ತುಂಬಾ ದೊಡ್ಡ ಫ್ಯಾಮಿಲಿ, ಹ್ಮ್. ಜಾಯಿಂಟ್ ಫ್ಯಾಮಿಲಿ. ಹ್ಮ್. ಸೊ ನಮ್ದೆಲ್ಲ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಓಕೆ, ಚೆನ್ನಾಗಿರ್ತಾರೆ, ಕಷ್ಟ ಸುಖ ಅಂದ್ರೂ ಮನೆಯವ್ರ ಕಡೆ ನೋಡ್ಕೊಂತಾರೆ ಅಂತ ಹೇಳಿ ಮೇನ್ ಅದು. ಸೊ ಆಬ್ವಿಯಸ್ಲಿ ಇಂಡಸ್ಟ್ರಿಲಿ ಎಲ್ಲ ವಿಚಾರಿಸಿರ್ತಾರಲ್ಲ, so ನೋಡಿ ಕೊಟ್ರು. ಒಳ್ಳೆ ಟೈಮ್ಗೆ ಆಗ್ಬಿಟ್ಟೆ. ಹಾ. ಇವಾಗ ಕೊಡ್ತಾರಲ್ಲ ಯಾರಿಗ್ ಗೊತ್ತು. ಅದು ನಿಜನೇ ಬಿಡಿ. ಹೌದು, ಹೌದು. ಈ ಅದೇ. ಕಲಾವಿದರುಗಳು ಹೆಂಗ್ ಸಿಗೋದು ಬಹಳ ಕಷ್ಟ. ಬಯಸದೆ ಬಂದ ಭಾಗ್ಯ ಅಂತ. ಅಯ್ಯೋ, ಹೌದು. ಏನಿಲ್ಲ ಸರ್, ನಾನು ಒಳ್ಳೆ ಹುಡುಗನ, ಏನು ಕೊಡಲ್ಲ. ನಾವು ಅವಾಗೆಲ್ಲ ಹೆಸರು ಅವ್ರು ಒಳ್ಳೆ ಹುಡುಗ, ನೀವು ಒಳ್ಳೆ ಹುಡುಗ ಆಗಿದ್ದಕ್ಕೆ ಅಲ್ವಾ ಅವ್ರು ನಿಮ್ಮಿಂದ ಬಿದ್ದಿರೋದು ಮತ್ತೆ ಅಲ್ವಾ? ಹೌದು. ಓಕೆ, ಈಗ ಮಗಳಿದ್ದಾರೆ. ಮಗಳಿದ್ದಾಳೆ ಈಗ, ಫಸ್ಟ್ ಸ್ಟ್ಯಾಂಡರ್ಡ್ ಹ್ಮ್. ಮಗಳು. NHPPS ಸ್ಕೂಲ್ಗೆ ಹೋಗ್ತಾಳೆ. ತುಂಬಾ ಕ್ಯೂಟ್, ನಾಟಿ. ಅವಳು ಬಂದ್ಮೇಲಿಂದ ಅಂತೂ ನಾವು ಆಕ್ಚುಲಿ ಕೋವಿಡ್ ಟೈಮಲ್ಲಿ, ಕೋವಿಡ್ ಗಿಂತ 1 year ಬಿಫೋರ್ 2019 ಅಲ್ಲಿ ಹುಟ್ಟಿದ್ದವಳು. 1 year ಬಿಫೋರ್ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು. ಯಾಕಂದ್ರೆ 2 ವರ್ಷ ನಾವು ಮನೇಲೆ ಇರ್ತಿದ್ವಲ್ಲ ಕೋವಿಡ್ ಟೈಮಲ್ಲಿ. ಅಯ್ಯೋ, ನನ್ ಕಂಡ್ರೆ ಪ್ರಾಣ ಅವಳಿಗೆ. ನಮ್ಮ ಎಪಿಸೋಡ್ಗೂ ಬಂದಿದ್ಲು, ರಾಜಾರಾಣಿ ಎಪಿಸೋಡ್ಗೂ ಬಂದಿದ್ಲು, ಆಮೇಲೆ ಡ್ಯಾನ್ಸಿಂಗ್ ಚಾಂಪಿಯನ್ ಟೈಮಲ್ಲೇ ಬಂದಿದ್ಲು. ತುಂಬಾ ಇಷ್ಟಪಡ್ತಾಳೆ. ಚೆನ್ನಾಗಿದೀವಿ, ಗಂಡ ಹೆಂಡತಿ ಮಗು, ಒಂದು ಪುಟ್ಟ ಫ್ಯಾಮಿಲಿ, ನಮ್ದೇ ಒಂದು ಫ್ಯಾಮಿಲಿ. ಓಕೆ, ಊರಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದ್ರು, ಇಲ್ಲಿ ಆಬ್ವಿಯಸ್ಲಿ ಮಗಳ ಎಜುಕೇಶನ್ಗೋಸ್ಕರ, ನನ್ನ ಇಂಡಸ್ಟ್ರಿ ಪರ್ಪಸ್ಗೋಸ್ಕರ RR ನಗರದಲ್ಲಿ ಮಾಡ್ಕೊಂಡಿರೋದು. ವಿ ಆರ್ ವೆರಿ ಹ್ಯಾಪಿ, ತುಂಬಾ ಚೆನ್ನಾಗಿದೆ. ಮಗಳಂತೂ ಆಯ್ತು, ಯಾಕೆ ಒಂದೇ ಪ್ರೊಡಕ್ಷನ್ ನೋಡೋಣ, ಆರ್ತಿಗೊಂದು ಕೀರ್ತಿಗೊಂದು ಬೇಕಲ್ಲ. ಆಗ್ಲಿ ಸಾರ್. ಈಗ ಇನ್ನು ಒಂದ್ ಮಗುಗೇನೆ ಇಷ್ಟೊಂದು ಕಟ್ತಾ ಇದೀವಿ, ಕಮಿಟ್ಮೆಂಟ್ಗಳು ಹಾ. ಎಲ್ಲ ಆಗಿ ನಿಧಾನಕ್ಕೆ ಸೆಟ್ಲ್ ಆಗಿ ಆಗೋಣ. ಪಾಪ ಅವ್ರಿಗೂ ಒಂದ್ ಸ್ಪೇಸ್ ಬೇಕಲ್ಲ. ಹ್ಮ್. ಸಡನ್ ಆಗಿ ಬ್ಯಾಕ್ ಟು ಬ್ಯಾಕ್
ಆರಾಮಾಗಿ ಸ್ವಲ್ಪ ದಿನ ಓಡಾಡ್ಕೊಂಡು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.